ಪಕ್ಷ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೂ ಜಿಲ್ಲೆ ರಾಜಕೀಯವಾಗಿ ತಬ್ಬಲಿಯಾಗಿದೆ. ಜಿಲ್ಲೆಯಿಂದ ಏಕೈಕ ಕಾಂಗ್ರೆಸ್ ಶಾಸಕರಾಗಿ ಆಯ್ಕೆಯಾಗಿರುವ ಕೆಎಂ ಶಿವಲಿಂಗೇಗೌಡರವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿಗೊಳಿಸಲು ರಾಜ್ಯ ಮತ್ತು ಕೇಂದ್ರ ಮುಖಂಡರು ಮುಂದಾಗಬೇಕೆಂದು ಮಾಜಿ ಶಾಸಕರಾದ ಸಿಎಸ್ ಪುಟ್ಟೇಗೌಡರವರು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರಚನೆಯಾದ 3 ವರ್ಷಗಳಿಂದ ಹೊರಗಿನವರನ್ನೇ ಉಸ್ತುವಾರಿ ಸಚಿವರನ್ನಾಗಿ ನೇಮಿಸುತ್ತಿರುವ ಕಾರಣ ಅವರಿಂದ ನೊಂದ ಕಾರ್ಯಕರ್ತರ, ಜನಸಾಮಾನ್ಯರ ಸಮಸ್ಯೆಗೆ ಪರಿಹಾರ ಸಿಗುವುದು ಕಷ್ಟವಾಗುತ್ತಿದೆ. ಇದಕ್ಕೆ ಪರಿಹಾರವಾಗಿ ಕೆಎಂ ಶಿವಲಿಂಗೇಗೌಡರವರಿಗೆ ಸಚಿವ ಸ್ಥಾನವನ್ನು ನೀಡಿ ಜಿಲ್ಲಾ ಉಸ್ತುವಾರಿ ನೀಡಿದ್ದಲ್ಲಿ ಜಿಲ್ಲೆಯ ಜನರಿಗೆ ಪ್ರತಿದಿನ ಸಿಗುವಂತಾಗುತ್ತದೆ. ಜೆಡಿಎಸ್ನ ಭದ್ರಕೋಟೆಯಲ್ಲಿ ಅವರ ಉಪಟಳಗಳ ನಡುವೆ ಗೆದ್ದು ಬಂದಂತಹ ವ್ಯಕ್ತಿಗೆ ಅಧಿಕಾರ ನೀಡಿ ಜಿಲ್ಲೆಯ ಅಭಿವೃದ್ಧಿಗೆ ಪಕ್ಷ ಮುಂದಾಗಬೇಕು. ಜಿಲ್ಲೆಯಲ್ಲಿನ ಬಡವರ, ರೈತರ, ಕೂಲಿ ಕಾರ್ಮಿಕರ ಉದ್ಧಾರಕ್ಕಾಗಿಯಾದರೂ ಹೈಕಮಾಂಡ್ ಕರುಣೆ ತೋರಬೇಕು. ಈ ಕುರಿತಾಗಿ ಜಿಲ್ಲೆಯ ಮುಖಂಡರೆಲ್ಲ ಸೇರಿ ರಾಜಧಾನಿಗೆ ತೆರಳಿ ಮನವಿ ಮಾಡುವುದಾಗಿ ತಿಳಿಸಿದರು. ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಸುದೀರ್ಘ ಅವಧಿಗೆ ಮುಖ್ಯಮಂತ್ರಿಯಾಗಿ ಬಡವರ, ಶೋಷಿತರ, ದೀನದಲಿತರ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಅವರಿಂದ ತಾಲೂಕಿನ ನೀರಾವರಿ ಯೋಜನೆಗಳಿಗೆ ಅನುದಾನ ನೀಡಿ ರೈತರ ಪರವಾಗಿ ನಿಂತವರು. ನನಗೂ ಅವರಿಗೂ ವಿಶೇಷವಾದ ಸಂಬಂಧ. ಅವರ ಮುಂದಿನ ದಾರಿ ಕ್ರಿಯಾಶೀಲವಾಗಿ ಶುಭವಾಗಿರಲಿ ಎಂದು ಕೋರುತ್ತಾ, ರಾಜ್ಯದ ಚುಕ್ಕಾಣಿ ಹಿಡಿದಂತಹ ನೂತನ ಸಿಎಂಗಳಾದ ಡಿಕೆ ಶಿವಕುಮಾರ್ ಅವರು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿ ಅಧಿಕಾರಕ್ಕೇರಲು ಸಾಕಷ್ಟು ಶ್ರಮಿಸಿದ್ದಾರೆ. ಇಬ್ಬರನ್ನು ಅಭಿನಂದಿಸುವ ಸಲುವಾಗಿ ಜಿಲ್ಲೆಗೆ ಶೀಘ್ರ ಆಹ್ವಾನ ನೀಡಿದ್ದೇವೆ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಎಂ ಮಂಜೇಗೌಡ ಮಾತನಾಡಿ, 8 ವರ್ಷ ರಾಜ್ಯದ ಸೂತ್ರ ಹಿಡಿದಂತಹ ಸಿದ್ದರಾಮಯ್ಯನವರು ಬಡವರ ಪರವಾದ ಕಲ್ಯಾಣ ಕಾರ್ಯಕ್ರಮಗಳು, ಗ್ಯಾರಂಟಿ ಕಾರ್ಯಕ್ರಮಗಳಿಂದ ಜನೋಪಯೋಗಿ ಕೆಲಸವನ್ನ ಮಾಡಿದವರು. ಅವರು ನುಡಿದಂತೆ ನಡೆದು ಅಧಿಕಾರವನ್ನು ಹಸ್ತಾಂತರಿಸಿ ಭವಿಷ್ಯದ ರಾಜಕಾರಣಿಗಳಿಗೆ ಮಾದರಿಯಾಗಿದ್ದಾರೆ. ಅವರನ್ನ ಮತ್ತು ನೂತನ ಸಿಎಂಗಳಾದ ಡಿಕೆ ಶಿವಕುಮಾರ್ ಅವರನ್ನ ಜೂನ್ 21ರಂದು ಅದ್ಧೂರಿಯಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಅಭಿನಂದಿಸಲಾಗುವುದೆಂದು ತಿಳಿಸಿದರು. ಈ ವೇಳೆ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಗ್ರಹಾರ ಗಿರೀಶ್ ಇದ್ದರು. ನಮ್ಮ ಶಿವಲಿಂಗೇಗೌಡರು ಇವತ್ತೇನು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಕಾಂಗ್ರೆಸ್ ಶಾಸಕರು, ಅವರಿಗೆ ಖಂಡಿತ ಒಂದು ಈ ಕ್ಯಾಬಿನೆಟ್ಟಲ್ಲಿ ಅವಕಾಶನ ಕೊಡಬೇಕು. ಮುಂದೆ ಸರ್ಕಾರ ನಡೆಸ್ತಕ್ಕಂಥವರು ಮುಖಂಡರು, ಹಿರಿಯ ಮುಖಂಡರು, ಕೇಂದ್ರದ ಏನು ಹೈಕಮಾಂಡ್ ಅಂತ ಹೇಳ್ತಾರೆ ಆ ಮಹಾನ್ ನಾಯಕರುಗಳು ಕೂಡ ಅಂತಕ್ಕಂಥ ವಿನಂತಿನ ಈ ಸಂದರ್ಭದಲ್ಲಿ ಮಾಡಲಿಕ್ಕಾಗಿ ನಾವು ಇವತ್ತು ವಿಶೇಷವಾಗಿ ಈ ಒಂದು ಇದನ್ನು ಕೂಡ ಕರೆದಿದ್ದೀವಿ. ಯಾಕೆಂದರೆ ಈ ಜಿಲ್ಲೆ ಎಲ್ಲೋ ಒಂಥರ ರಾಜಕೀಯ ತಬ್ಲೀತನ ತೋರಿಸ್ತಾ ಇದೆ. ಏನೇ ಹೊರಗಡೆ ಬಂದು ಇಲ್ಲಿ ಉಸ್ತುವಾರಿ ಸಚಿವರನ್ನ ಇವ್ರನ್ನ ಹಾಕಿದ್ರು ಬಡವರಿಗೆ ಸಿಕ್ಕೋದು ಕಷ್ಟ ಆಗುತ್ತೆ. ಏನೋ ಬಂದು ಸರ್ಕಾರಿ ಕಾರ್ಯಕ್ರಮಗಳನ್ನ ಸರ್ಕಾರಿ ಆಫೀಸಿಗೆ ತಕ್ಕಂತೆ ಮಾಡ್ಬೋದು. ಈ ಜಿಲ್ಲೆಯಲ್ಲಿ ಒಡನಾಟ ಇಟ್ಕೊಂಡು ಈ ಜಿಲ್ಲೆಯ ಬಡವ ಕಾಯ್ತಿರ್ತಾರಲ್ಲ, ಅವನ ಕಷ್ಟನ ಕೇಳೋದಕ್ಕೆ ಖಂಡಿತ ನಮ್ಮ ಜಿಲ್ಲೆಯವರಿಗೆ ಏನು ಈ ತಬ್ಲೀತನ ಇದೆ, ಈ ಜಿಲ್ಲೆಗೆ ರಾಜಕೀಯ ತಬ್ಲೀತನ, ಅದನ್ನು ಹೋಗಲಾಡಿಸಿ ಅದನ್ನು ತುಂಬಲಿಕ್ಕಾಗಿ ಶಿವಲಿಂಗೇಗೌಡರು ಕೂಡ ಭಾಳ ಪ್ರಯಾಸಪಟ್ಟು ಗೆದ್ದು ಬಂದಂಥ ಏಕೈಕ ಸದಸ್ಯ ಈ ಜಿಲ್ಲೆಯಲ್ಲಿ. ದಯಮಾಡಿ ಅವ್ರಿಗೂ ಕೂಡ ಏನಿವತ್ತು ಸೋನಿಯಾ ಗಾಂಧಿ ಮೇಡಮ್ ಅವರಾಗಲಿ, ರಾಹುಲ್ ಗಾಂಧಿಯವರಾಗಲಿ ಮತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಡಿಕೆ ಶಿವಕುಮಾರ್ ಅವರಾಗಿರಲಿ ಅಥವಾ ಸಿದ್ದರಾಮಯ್ಯನವರು ಅಥವಾ ಯಾರೇ ಇದಕ್ಕೆ ಸಂಬಂಧಪಟ್ಟಂಥ ತೀರ್ಮಾನ ಮಾಡುವ ಕಾಂಗ್ರೆಸ್ಸಿನ ಹೈಕಮಾಂಡ್ ಅಂತ ಏನು ಹೇಳಿಸ್ಕೊಂತ ಇದೆ, ಹಿರಿಯರು, ಖರ್ಗೆ ಅಂತ ಎಲ್ಲ ಇದ್ದಾರೆ, ಅವರೆಲ್ಲರೂ ಕೂಡ ಈ ಜಿಲ್ಲೆ ಮೇಲೆ ಎಲ್ಲೋ ಒಂದು ಕಡೆ ತಮ್ಮ ಕರುಣೆ ಇಟ್ಟಾದರೂ ಸರಿ ಒಂದು ಅವಕಾಶನ ಮಾಡಿಕೊಡ್ಬೇಕು. ಇಲ್ಲಿ ಇರತಕ್ಕಂಥ ಬಡವರಿಗಾಗಿ ಶಿವಲಿಂಗೇಗೌಡರಿಗೆ ಒಂದು ಅವಕಾಶನ ಮಾಡಿಕೊಡ್ಬೇಕು, ಮಂತ್ರಿ ಮಾಡಬೇಕು. ಅವರು ಕೂಡ 4ನೇ ಸಲ ಗೆದ್ದಿರೋದು, ಭಾಳ ಪ್ರಯಾಸಪಟ್ಟು ರಾಜಕೀಯದಲ್ಲಿ ಬಂದವರು. ದಯಮಾಡಿ ಅವರಿಗೆ ಒಂದು ಅವಕಾಶನ ನಿಮ್ಮ ಮೂಲಕ ಈ ಜಿಲ್ಲೆಯ ಜನರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ನಾನು ವಿನಂತಿನ ಮಾಡ್ತೀನಿ ಹೈಕಮಾಂಡ್ಗೆ. ಸಿದ್ದರಾಮಯ್ಯನವರು 8 ವರ್ಷ ಈ ರಾಜ್ಯದ ಸೂತ್ರ ಹಿಡಿದು ಬಡವರ ಪರವಾಗಿ ಮಾಡಿದಂಥ ಕಲ್ಯಾಣ ಕಾರ್ಯಕ್ರಮಗಳಿರ್ಬೋದು, ಗ್ಯಾರಂಟಿ ಕಾರ್ಯಕ್ರಮಗಳಿರ್ಬೋದು, ಅವೆಲ್ಲವೂ ಸಹಿತ ಇಂದು ಬಡವರ ಬಾಯಿಲಿ ಬಡವರು ಎಲ್ಲರೂ ಸಹಿತ ಅದನ್ನು ಉಪಯೋಗ ಪಡಿತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಹೈಕಮಾಂಡ್ ಒಪ್ಪಿಗೆ ಮೇರೆಗೆ ಯಾವತ್ತು ನಾನು ಹೈಕಮಾಂಡ್ ಹೇಳುತ್ತೋ ಅವತ್ತು ರಾಜೀನಾಮೆ ಕೊಡ್ತೇನೆ ಅಂತ ಏನು ಹೇಳ್ತಾ ಇದ್ರೋ ಮಾತಿಗೆ ತಕ್ಕಂತೆ ನುಡಿದಂತೆ ನಡೆದ ಸಿದ್ದರಾಮಯ್ಯ ಅಂತ ಒಂದು ಇದನ್ನೇ ಮಾಡಿದ್ದಾರೆ. ಅಂಥ ಮಾತಿನಂತೆ ಅವರು ಹೈಕಮಾಂಡ್ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟು ಒಂದು ಹೊಸ ಆಯಾಮವನ್ನು
ಮುಂದೆ ಬರ್ತಕ್ಕಂಥ ರಾಜಕಾರಣಿಗಳು ಹಿಂದಿದ್ದಂಥರು ಎಲ್ಲರೂ ಸಹಿತ ಕಲ್ತ್ಕೋಬೇಕು ಅನ್ನೋದು ಹೊಸ ಆಯಾಮವನ್ನು ಸಿದ್ದರಾಮಯ್ಯ ಸೃಷ್ಟಿ ಮಾಡಿದ್ದಾರೆ. ನಾವು ಎಷ್ಟು ದಿವಸ ರಾಜಕೀಯದಲ್ಲಿ ಇರ್ತೀವಿ ಅನ್ನೋದಕ್ಕಿಂತಲೂ ನಾವು ರಾಜಕೀಯದಲ್ಲಿ ಇದ್ದಷ್ಟು ದಿನ ಏನು ಮಾಡಿದ ಒಳ್ಳೆ ಕೆಲಸ ಅನ್ನೋದು ಗುರುತು ಮಾಡಿ ಅವರು ಸಾಕ್ಷಿ ಗುಡ್ಡನ್ನು ಬಿಟ್ಟು ಹೋಗಿದ್ದಾರೆ. ಬಡವರಿಗೆ ಮಾಡಿದಂಥ ಪ್ರತಿಯೊಂದು ಕಾರ್ಯಕ್ರಮವೂ ಸಹಿತ ಅವ್ರ ಜೀವನ ಪರ್ಯಂತ ಇದು ಸಿದ್ದರಾಮಯ್ಯರು ಮಾಡಿದ ಕಾರ್ಯಕ್ರಮ, ಇದು ಅವ್ರ ಕಾಲದಲ್ಲಿ ಮಾಡಿದ್ದು ಅನ್ನೋ ಥರ ಗುರುತನ್ನು ಮಾಡಿ ಹೋದಂಥ ಮಹಾನ್ ನಾಯಕರಿಗೆ ನಿಜವಾಗ್ಲೂ ನಾವು ಬೀಳ್ಕೊಡುಗೆ, ಒಳ್ಳೆ ಬೀಳ್ಕೊಡುಗೆನ ಮಾಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಬೀಳ್ಕೊಡುಗೆ ಸಮಾರಂಭವನ್ನು ಸಹಿತ 21ನೇ ತಾರೀಕು KPCC ಆಫೀಸಲ್ಲಿ ಅದ್ದೂರಿಯಾಗಿ ಅವರಿಗೆ ಬೀಳ್ಕೊಡುಗೆ ಮಾಡೋದು